ಆಯ್ತು ವೆಲ್ಕಮ್ ಟು ನಮ್ಮ ನ್ಯಾಷನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಕ್ವಿಕ್ಕರ್ ಅಪ್ಲಿಕೇಶನಲ್ಲಿ ನಾನು ಇವತ್ತು ಒಬ್ಬರನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಇವ್ರು ಬಂದು ಲೈಕ್ ಹೈಯೆಸ್ಟ್ ಅರ್ನಿಂಗ್ಸ್ ಇನ್ ಬೆಂಗಳೂರು ಅಂತ ಹೇಳ್ಬೋದು. ಓಕೆನಾ. ಸೊ ಇವ್ರು ನನಗೆ ಇವತ್ತು ಪರಿಚಯ ಆದರು. ಇವತ್ತು ಅವ್ರ ಹತ್ರ ಮಾತಾಡ್ಸೋ ಹೋಗೋಣ. ಲೈಕ್ ಈ ಅಪ್ಲಿಕೇಶನಲ್ಲಿ ಯಾವ ಥರ ಅರ್ನಿಂಗ್ಸ್ ಆಗುತ್ತೆ ಅಥವಾ ಇದರಲ್ಲಿ ಪ್ಲಸ್ ಏನು ಮೈನಸ್ ಏನು ಅಂತ. ಬ್ರೋ ನಿಮ್ಮ ಹೆಸರು? ನಮ್ಮ ಹೆಸರು ಮನೋಜ್ ಬಿಡಿ ಅಂತ. ಓಕೆ, ಎಷ್ಟು ದಿವಸದಿಂದ ಮಾಡ್ತಿದ್ದೀರಾ ಬ್ರೋ ಈ ಆ್ಯಪಲ್ಲಿ ನೀವು? ಈ ಆ್ಯಪಲ್ಲಿ ನಾನು ಸುಮಾರು ವರ್ಷದಿಂದ ಡೆಲಿವರಿ ಮಾಡ್ತಾ ಇದ್ದೀನಿ. ಈ ಆ್ಯಪಲ್ಲಿ ಬಂದು ಓಕೆ ಒಂದು 3-4 ತಿಂಗಳಿಂದ ಮಾಡ್ತಾ ಇದ್ದೀನಿ. ಓಕೆ, ಚೆನ್ನಾಗಿದೆ. ಓಕೆ, ಎಲ್ಲ ಆ್ಯಪ್ಗಳಿಗೆ ಹೋಲಿಸ್ಕೊಂಡ್ರೆ ಅದೇನಪ್ಪ ಅಂದರೆ ಇದು ಆ್ಯಪಲ್ಲಿ ಚೆನ್ನಾಗಿ ಮಾಡಬೇಕು ಅಂತಂದರೆ ಲೊಕೇಶನ್ ಗೊತ್ತಿರಬೇಕು. ಲೊಕೇಶನ್ನು ಫುಲ್ ಎಲ್ಲ ಅಡ್ರೆಸ್ ಎಲ್ಲ ಗೊತ್ತಿರಬೇಕು ಮತ್ತು ರೆಸ್ಟೋರೆಂಟ್ ಡೀಟೇಲ್ಸ್ ಗೊತ್ತಿದ್ರೆ ಆರಾಮಾಗಿ ಮಾಡ್ಕೋಗ್ಬೋದು. ಓಕೆ, ನೀವು ಎಷ್ಟು ಅರ್ನ್ ಮಾಡ್ತೀರಾ ಒಂದು ದಿನಕ್ಕೆ? ಒಂದು ದಿನಕ್ಕೆ ಒಂದೊಂದು ದಿನ ಇಲ್ಲ ಅಂತಂದ್ರು 2000 ಮೇಲೆ 2000ಇಂದ 3000 ಮಾಡೇ ಮಾಡ್ತೀನಿ. 2,000 to 3,000 ಮಾಡೇ ಮಾಡ್ತೀನಿ. ಓಕೆ, ಒಂದು ವಾರಕ್ಕೆ ಆದರೆ ನೀವು ಎಷ್ಟು ಅರ್ನ್ ಮಾಡಿದ್ದೀರಾ? ಒಂದು ವಾರ ಒಂದು ವೀಕಲ್ಲಿ ಇಲ್ಲಾಂದ್ರೆ ಹೈಯೆಸ್ಟು 18,000 ಮಾಡಿದ್ದು. 18,000 ಯಾವ ವಾರದಲ್ಲಿ? ಅದು ಆರ್ಡರ್ ಚೆನ್ನಾಗಿದ್ರೆ ಯಾವ ವಾರನಾರು ಮಾಡ್ಬೋದು. ಲೈಕ್ ಇದರಲ್ಲಿ ಆರ್ಡರ್ಸ್ ಯಾವ ಥರ ಬರ್ತದೆ? ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರ್ತದಾ ಇಲ್ಲಾಂದ್ರೆ ಯಾವ ಥರ? ಆರ್ಡ್ರು ಯಾವುದೇ ಝೋನಲ್ಲಿ ಆದರೂ ಝೋನಲ್ಲಿ ಜಾಸ್ತಿ ರೆಸ್ಟೋರೆಂಟ್ ಇದ್ದರೆ ಅದೇ ಝೋನಲ್ಲಿ ಹೆವಿ ಆರ್ಡ್ರು ಬಂದರೆ ಅದೇ ಝೋನಲ್ಲಿ ಅಂದರೆ ಜಾಸ್ತಿ ಲಾಂಗ್ ತಗೊಂಡ್ರೆ ಆರ್ಡ್ರ್ ಮಾಡೋಕ್ಕಾಗಲ್ಲ. ನಿಯರ್ ಬೈ ಆರ್ಡ್ರ್ ತಗೊಂಡು ಮಾಡಿದ್ರೆ ಆರಾಮಾಗಿ ಮಾಡ್ಬೋದು. ಓಕೆ, ಈಗ ನನಗೆ ನಿಮ್ದು ಲಾಸ್ಟ್ ವಾರದ್ದು ಅರ್ನಿಂಗ್ಸ್ ತೋರಿಸ್ತೀರಾ? ಲೈಕ್ ಅಂದರೆ ಈಗ ಒಂದಷ್ಟು ಜನ ಈಗ ನಾವು ವಿಡಿಯೋ ಮಾಡಿದಾಗ ಹೇಳೋದೇನಪ್ಪ ಅಂದರೆ ಇಲ್ಲ ಅಷ್ಟು ಮಾಡೋಕ್ಕಾಗಲ್ಲ. ಈಗ ನಾವೇನೇ ಒಂದಷ್ಟು ಟ್ರೈ ಮಾಡಿದಾಗ್ಲೂ ಒಂಚೂರು ಮಾಡೋಕ್ಕಾಗಲ್ಲ ಅನಿಸುತ್ತೆ. ಬಟ್ ನಾನು ನಿಮ್ಮದು ನೋಡಿದಾಗ ಲಾಸ್ಟ್ ನೀವು ಎಷ್ಟು ಲೈಕ್ ವಾರದಿಂದ ನೀವು ಹೈಯೆಸ್ಟ್ ಮಾಡ್ಕೊಬರ್ತಿದ್ರಾ? ಅಂದರೆ ನಾನು ಕ್ವಿಕ್ಕರ್ ಸ್ಟಾರ್ಟ್ ಮಾಡಿದ್ದವಿಂದನೂ ಎಲ್ಲ ಅಡ್ರೆಸ್ ಚೆನ್ನಾಗಿ ಗೊತ್ತಿತ್ತಲ್ಲ, ಮತ್ತು ರೆಸ್ಟೋರೆಂಟ್ ಎಲ್ಲ ಗೊತ್ತಿರೋದ್ರ ದೇಶದಿಂದ 2000 ಈಗ 18ಇಂದ ಮಾಡ್ತಿರೋದ್ರಿಂದ ಎಲ್ಲ ಚೆನ್ನಾಗಿ ಎಲ್ಲ ಫುಲ್ ಗೊತ್ತು. ಅದರಿಂದ ಕ್ವಿಕ್ಕರ್ ಆನ್ ಮಾಡುತ್ತಾ ಸ್ಟಾರ್ಟ್ ಮಾಡುತ್ತವಿಂದನೂ ಇಲ್ಲ ಅಂತಂದ್ರೆ 2000 ಮೇಲೆ ಮಾಡ್ತಾಯಿದ್ದೀನಿ. ಲಾಸ್ಟು ಇಯರ್ ಎಂಡು ಮತ್ತು ಮಂತ್ ಎಂಡ್ ಇರೋದ್ರಿಂದ ಆರ್ಡ್ರು ಎಷ್ಟು ಸ್ಲೋ ಇತ್ತು. ಆದ್ರೂ ಅದರಲ್ಲಿ ಈ ಮ್ಯಾಜಿಕ್ ಪಿನ್ ಆರ್ಡ್ರು ಅದು ಇದು ನಿರಂತರವಾಗಿ ಮಾಡಿರೋದ್ರಿಂದ ಅದು ಅವಾಗಲೂ ಆಲ್ಮೋಸ್ಟ್ ಅಲ್ಲಿ ಮಾಡಿದ್ದೀನಿ. ಒಂದು 2001 ಮಾಡಿದ್ದೀನಿ. ಎಲ್ಲೋ ಒಂದೊಂದು ದಿನ 1600 1-2 ದಿನ ಆಗೈತೆ. ಅಷ್ಟು ಬಿಟ್ರೆ ಎಲ್ಲ 2000 ಮೇಲೆ ಮಾಡಿದ್ದೀನಿ. ಬ್ರೋ ನಾನು ಓಪನ್ ಅಪ್ ಕೇಳ್ತೀನಿ ಬ್ರೋ. ಲೈಕ್ ಮುಚ್ಚುಮರೆ ಏನಿಲ್ಲ, ನಿಜವಾಗ್ಲೂ ನಿಮಗೆ ಲೈಕ್ ಅಷ್ಟು 15,000 ಒಂದು ವಾರದಲ್ಲಿ ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ? 15,000 ಮಾಡೇ ಮಾಡ್ತೀನಿ. ಯಾಕೆ ಅಂತಂದ್ರೆ ನನಗೆಲ್ಲ ಗೊತ್ತಲ್ಲ. ಮಾಡಿ ಒಂದು ಸರಿ ತೋರಿಸ್ತೀರಾ ನನಗೆ? ಓಕೆ ಓಕೆ, ಇದು ಲಾಸ್ಟ್ ವೀಕು, ಇದು ಲಾಸ್ಟ್ ವಾರದ್ದು. ಮತ್ತು ಹೋದ ಡಿಸೆಂಬರಲ್ಲಿ ಮಾಡಿರೋದು, ಡಿಸೆಂಬರ್ ತಿಂಗಳಲ್ಲಿ ಮಾಡಿರೋದು. ಇದು ಲಾಸ್ಟ್ ವೀಕು, ಲಾಸ್ಟ್ ವಾರ 15,000 ಎಷ್ಟಾಯ್ತು ಬ್ರೋ? 15,192 ರೂಪಾಯಿ. ಮತ್ತು ಮಂತ್ ಎಂಡು ಇಯರ್ ಎಂಡ್ 14,730 ಅದರಿಂದ 15,800 ಮತ್ತು ಎಕ್ಸ್ಟ್ರಾ 990. ಅದ್ರ ಇನ್ನು ನೆಕ್ಸ್ಟು 15,892 ಮತ್ತು ಇದು ಮತ್ತು 15,952 ಮತ್ತು 990 ಅಷ್ಟು. ಇನ್ನು 10ರಿಂದ ಲಾಸ್ಟು 15,650 ಮತ್ತು 990. ಆಮೇಲೆ ಅದಕ್ಕೆ ಮುಂಚೆ 15,000 ಇನ್ನು ಇದು ಡಿಸೆಂಬರಲ್ಲಿ ವೀಕಲ್ಲಿ ಮಾಡಿರೋದು. ಟೋಟಲ್ಲು ಇಲ್ಲ ಅಂದರೂ 60,000 ಒಂದು ಮಂತಲ್ಲಿ ಮಾಡಿರೋದು. ಒಂದು ಮಂತಲ್ಲಿ 60,000 ಒಂದು ಮಂತಲ್ಲಿ. ಒಂದು ಮಂತಲ್ಲಿ ಮಾಡಿರೋದು. ಒಂದಿನ ರಜಾಕಲ ರೆಸ್ಟ್ ಇಲ್ದಿರ ಆರಾಮಾಗಿ ಲೈಕ್ ಕಷ್ಟ ಅನಿಸುತ್ತಾ ಏನಾದರೂ? ಈಗ ನೋಡಿ, ಈಗ ಬೇರೆ ಅಪ್ಲಿಕೇಶನ್ ಕೆಲಸ ಮಾಡಿದಾಗ ಒಂಚೂರು ಸ್ಟ್ರೆಸ್ ಆದಂಗೆ ಅನಿಸುತ್ತೆ. ಸೊ ಅದು ಬೇರೆ ಅಪ್ಲಿಕೇಶನ್ ಮಾಡಬೇಕಾದ್ರೆ ಈಗ ಯಾವುದು ಜೊಮ್ಯಾಟೊ ಮಾಡಿದ್ದೀನಿ ಮತ್ತು ರ್ಯಾಪಿಡೋ ಮಾಡಿದ್ದೀನಿ. ರ್ಯಾಪಿಡೋದಲ್ಲಿ ಬೈಕ್ ಟ್ಯಾಕ್ಸಿನ ಮಾಡಿದ್ದೀನಿ, ಫುಡ್ ಡೆಲಿವರಿ ಮಾಡಿದ್ದೀನಿ. ಅದು ಅಂತಂದರೆ ಈಗ ಲಾಂಗ್ ಇರುತ್ತೆ. ಬೈಕ್ ಆದಷ್ಟು ಲಾಂಗ್ ಹೊಡೆದಾಗ ಎಂಥರಿಗಾದರೂ ಮೈಕೈ ನೋವು ಬರುತ್ತೆ, ಬೆನ್ನೋವು ಬರುತ್ತೆ, ಎಲ್ಲ ಆಗುತ್ತೆ ನೋವು. ಮತ್ತು ಜೊಮ್ಯಾಟೊದಲ್ಲೂ ಅದೇ ಜೊಮ್ಯಾಟೊದಲ್ಲಿ ಅಂತ ಆರ್ಡ್ರ್ ಬಂದ ತಕ್ಷಣ ನಾವು ಅದೇ ಅಕ್ಸೆಪ್ಟ್ ಮಾಡ್ಕೊಂಡು ಆರ್ಡ್ರ್ ಮಾಡಬೇಕು. ಇದರಲ್ಲಿ ಆ ಥರ ಅಲ್ಲ. ಇದರಲ್ಲಿ ನಮ್ಗೆ ಇಷ್ಟ ಬಂದಿದ್ದು ಆರ್ಡ್ರು ಅಕ್ಸೆಪ್ಟ್ ಮಾಡ್ಬೋದು. ಈಗ ನಾನು ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ ಅಷ್ಟು ಮಾಡ್ತೀನಿ ಅಮೌಂಟ್ ಅಂತಂದರೆ ಎಲ್ಲ ಗೊತ್ತಿರೋದ್ರಿಂದ 10 ಆರ್ಡ್ರು ಏನಿದ್ರು ಒಂದು 300 ಮೀಟ್ರು, 200 ಮೀಟ್ರು, 400 ಮೀಟ್ರು ಈ ಥರ 10 ಲೋಕಲ್ ಜಾಸ್ತಿ ಅಲ್ಲ. ಅದೇ ಹಂಗೆ ಮಾಡಿದ್ರು ಮಾತ್ರ ಏನೇ ಯಾವುದೇ ಕೆಲಸ ಮಾಡಿದ್ರು ಟೆಕ್ನಿಕಲ್ ಒಂದು ಸ್ವಲ್ಪ ಮಾಡಬೇಕು. ಸುಮ್ಮನೆ ಈಗ ಎಲ್ಲದರಲ್ಲೂ ಮಾಡ್ತೀನಿ. ಈಗ ಈ ಇದರಲ್ಲೂ ಲಾಂಗ್ ಆರ್ಡ್ರ್ ಎಲ್ಲ ಬರುತ್ತೆ. ಎಲ್ಲನೂ ಮಾಡಿದ್ರೆ ಆ ಥರ ಮಾಡೋಕ್ಕಾಗಲ್ಲ. ಈಗ ಈ ಟ್ರಾಫಿಕಲ್ಲಿ, ಈ ಬೆಂಗಳೂರು ಟ್ರಾಫಿಕಲ್ಲಿ, ಈ ಇದರಲ್ಲಿ ಆ ಥರ ಟೆಕ್ನಿಕಲ್ಲಿ ಆರ್ಡ್ರು ಮಾಡದೆ ಹೋದರೆ ಯಾವುದ್ರಲ್ಲೂ ದುಡ್ಡು ಮಾಡೋಕ್ಕಾಗೋದಿಲ್ಲ. ಈಗ ಎಷ್ಟೋ ಜನ ಏನು ಮಾಡ್ತಾರೆ, ಇದು ಹೊಡಿತಾರೆ, ಜೊಮ್ಯಾಟೊ ಹೊಡಿತಾರೆ, ಆಮೇಕಿಂದ ರ್ಯಾಪಿಡೋ ಮಾಡ್ತಾರೆ, ಪೋರ್ಟರ್ ಮಾಡ್ತಾರೆ.
ಆಲ್ಮೋಸ್ಟ್ ಅಲ್ಲಿ ಒಬ್ಬೊಬ್ರು ಗೊತ್ತಿರೋರು ಏನು ಮಾಡ್ತಾರೆ ಆ 3 ಆ್ಯಪ್ನು ಒಂದೇ ಸಲ ಆನ್ ಮಾಡ್ಕೊಂಡು 3 ಡೆಲಿವರಿನೂ ಒಂದೇ ಸಲ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋ ಅಂಥ ಟೆಕ್ನಿಕಲ್ಲೂ ಇರ್ತದೆ. ಅದೇ ಅಂತ ಅದಕ್ಕಿಂತ ಬೆಸ್ಟು ಅಂದರೆ ಇದು ಒಂದೇ ಆ್ಯಪಲ್ಲಿ ಚೆನ್ನಾಗಿ ಆರ್ಡ್ರ್ ಬರೋವಂಥ ಜಾಗದಲ್ಲಿ ಮಾಡಿದ್ರೆ ಆರಾಮಾಗಿ ಅದರಲ್ಲಿ ಮಾಡೋದಕ್ಕಿಂತಲೇ ಇದರಲ್ಲಿ ಆರಾಮಾಗಿ ರೆಸ್ಟಲ್ಲಿ ನಾನು ಬೆಳಿಗ್ಗೆ ಸಂಜೆವರೆಗೂ ಆರ್ಡ್ರ್ ಮಾಡ್ತೀನಿ, ನಾನು ಆರ್ಡ್ರ್ ಮಾಡಿದ್ದೀನಿ ಅನ್ನೋ ಫೀಲಿಂಗೇ ಇರೋಲ್ಲ. ಹಿಂಗೆ ಎಲ್ಲ ಹತ್ತತ್ರ ರೆಸ್ಟೋರೆಂಟಲ್ಲಿ ತಿರ್ಗಾಡ್ಕೊಂಡು ಅಲ್ಲಿ ಇಲ್ಲಿ ಹಿಂಗೆ ಟೈಮ್ ವೇಸ್ಟಾಗಿ ಸುಮ್ಮನೆ ಅಷ್ಟು ಬೈಕ್ ಓಡಿಸ್ತೀನಿ ಅನ್ನೋ ಫೀಲಿಂಗ್ ಇರಲ್ಲ. ಯಾಕೆಂದರೆ ಹತ್ತತ್ರ ಆರ್ಡ್ರ್ ಲೋಕಲ್ ಆರ್ಡರ್ ಮಾಡೋದ್ರಿಂದ ಬ್ರೋ ಈ ಕ್ವಿಕ್ಕರ್ ಅಪ್ಲಿಕೇಶನಲ್ಲಿ ಪ್ಲಸ್ ಪಾಯಿಂಟ್ ಏನು ಬ್ರೋ ನಿಮಗೆ? ಪ್ಲಸ್ ಅಂದರೆ ಎಲ್ಲ ಆ್ಯಪ್ಗಿಂತನೂ ಬೆಸ್ಟು ಅಂತ ನನಗೆ ಅನಿಸ್ತೈತೆ. ಮಾಡುತ್ತೆ ಇದೀಗ 60,000 ಒಂದು ತಿಂಗಳಿಗೆ 60,000 ಮಾಡ್ತೀನಿ ಅಂತಂದರೆ ಯಾವ ಆ್ಯಪಲ್ಲೂ ಮಾಡಿದ್ದೀನಿ. ಅವಾಗ್ಲಿಂದ ಮಾಡ್ತಾ ಇರೋದು ರೇಸಿಂದ ಯಾವುದ್ರಲ್ಲೂ ಮಾಡೋಕ್ಕಾಗಲ್ಲ. ಈಗ ನಾನು ಮಾಡಿರೋ ಈಗ ಜೊಮ್ಯಾಟೋದಲ್ಲಿ ಆಗ ಒಂದು ಕಾಲ ಇತ್ತು ಅದ್ರಲ್ಲಿ ಮಾಡೋದು, ಬಟ್ ಈಗ ಅದರಲ್ಲೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಮಾಡ್ಬೋದು, ಯಾಕೆಂದರೆ ಟ್ರಾಫಿಕ್ ಕಷ್ಟ. ಬಟ್ ಈ ಥರ ನಿಮಗೆ ಕಂಪೇರ್ ಬೇರೆ ಅಪ್ಲಿಕೇಶನ್ ಕಂಪೇರ್ ಮಾಡ್ಕೊಂಡ್ರೆ ರಿಜೆಕ್ಟ್ ಒಂದೇ ಇರ್ತವೆ, ಬಟ್ ರಿಜೆಕ್ಟ್ ಇರ್ತವೆ. ಇದರಲ್ಲಿ ಆಯ್ಕೆ ಚೆನ್ನಾಗೈತೆ, ಮತ್ತೆ ಯಾವ್ದು ಬೇಕಾದ್ರೂ ತಗೋಬೋದು, ಯಾವ್ದು ಬೇಕಾದ್ರೂ ಬಿಡ್ಬೋದು, ಮತ್ತೆ ನಿಯರ್ ಬೈ ತಗೋಬೋದು. ಆಮೇಕಿಂದ ಬೇರೆ ಥರ ಕ್ಯಾನ್ಸಲ್ ಮಾಡಿದ್ರೆ ಇಡಿ ಬ್ಲ್ಯಾಕ್ ಆಗೋದು ಅದಾಗೋದು. ಆಮೇಕಿಂದ ನೀವು ಸಪೋರ್ಟು ಅವರೆಲ್ಲ ಚೆನ್ನಾಗಿ ಇದು ಮಾಡ್ತಾರೆ. ವಾಟ್ಸಪ್ಪಲ್ಲೆಲ್ಲ ಏನೇ ಸಮಸ್ಯೆ ಆದರೂ ಕ್ಲಿಯರ್ ಮಾಡಿಕೊಡ್ತಾರೆ. ಮತ್ತು ನಿಮ್ಗೆ ಅದೇ ಕೇಳೋಣ ಅನ್ಕೊಂಡೆ, ಕಸ್ಟಮರ್ ಸಪೋರ್ಟ್ ಈಗ ಯಾಕಂದರೆ ಬೇರೆ ಅಪ್ಲಿಕೇಶನ್ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಅಪ್ಲಿಕೇಶನ್ ಕಂಪೇರ್ ನೀವೆಲ್ಲ ಮಾಡಿರೋದ್ರಿಂದ ಏನಾದರೂ ಸಮಸ್ಯೆ ಆಯಿತು ಇಲ್ಲ ಏನಾದರೂ ರಾಂಗ್ ಲೊಕೇಶನ್ ಆಯಿತು, ಕಸ್ಟಮರ್ ಕೇರೋರು ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ? ಕಸ್ಟಮರು ಅಂತಂದರೆ ಈಗ ಸ್ವಿಗ್ಗಿ ಜೊಮ್ಯಾಟೊ ಅವು ಮತ್ತೊಂದು ಬೇರೆ ಆ್ಯಪಲ್ಲೆಲ್ಲವ ಆ್ಯಪಲ್ಲೇ ಕಸ್ಟಮರ್ನ ಕಾಂಟ್ಯಾಕ್ಟ್ ಮಾಡಬೇಕು. ಈ ಕ್ವಿಕ್ಕರಲ್ಲಿ ಆ ಕ್ವಿಕ್ಕರ್ ಆ್ಯಪಲ್ಲಿ ಕಾಲ್ ಸಪೋರ್ಟ್ ಇಲ್ಲದೆ ಹೋದ್ರೂ ವಾಟ್ಸಪ್ಪಲ್ಲಿ ಐತೆ. ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಹಾಕಿದ ತಕ್ಷಣ ಏನೇ ಸಮಸ್ಯೆ ಆದ್ರೂ ಅಲ್ಲೇ ಪಟ್ಟಂತ ರಿಪ್ಲೈ ಮಾಡ್ತಾರೆ. ಇದು ಆರ್ಡ್ರು ಏನಾದ್ರು ಪ್ರಾಬ್ಲಮ್ ಆಗೈತೆ ಅಂತ ಅಂದ ತಕ್ಷಣ ಆರ್ಡ್ರ್ ಕ್ಯಾನ್ಸಲ್ ಮಾಡಿಕೊಡ್ತಾರೆ. ಅದರಿಂದ ಏನು ತೊಂದರೆ ಇಲ್ಲ. ಒಂದು ಆರ್ಡ್ರು ಪ್ರಾಬ್ಲಮಲ್ಲಿ ಇದ್ರೂ ಇನ್ನೊಂದು ಆರ್ಡ್ರು ಬರುತ್ತೆ. 2 ಆರ್ಡ್ರು ಒಂದೇ ಸಲ 2 ಆರ್ಡ್ರು ಪಿಕಪ್ ಮಾಡ್ಬೋದು. ಒಂದು ಪ್ರಾಬ್ಲಮಲ್ಲಿ ಐತೆ ಅಂತಂದರೆ ಇನ್ನೊಂದು ಆ್ಯಪ್ ಅಕ್ಸೆಪ್ಟ್ ಮಾಡ್ಕೊಂಡು ಅಲ್ಲೇ ನಿಯರ್ ಬೈ ಅದನ್ನು ಡೆಲಿವರಿ ಮಾಡ್ತಿರ್ಬೋದು. ಅಷ್ಟರೊಳಗೆ ಇದನ್ನು ಕ್ಲಿಯರ್ ಮಾಡಿಕೊಡ್ತಾರೆ. ಅದು ಒಂದು ಬೆನಿಫಿಟ್. ಬಟ್ ನಿಮಗೆ ಈ ಅಪ್ಲಿಕೇಶನಲ್ಲಿ ಏನಾದರೂ ಮೈನಸ್ ಅಂದರೆ ಒಂಚೂರು ಕಷ್ಟ ಆಗ್ತಿದೆ ಅಂತ ಏನಾದರೂ ಇದೆಯಾ ನಿಮಗೆ? ಕಷ್ಟ ಅಂತ ಏನಿಲ್ಲ. ಅವಾಗಾದರೂ ಒಂದೊಂದು ಸಲ ಈಗ ನೆಟ್ವರ್ಕ್ ಇಶ್ಯೂನೋ ಇಲ್ಲಾಂದರೆ ಆ್ಯಪ್ ಇಶ್ಯೂ ಆದಾಗಲೋ ಒಂದು 10 ನಿಮಿಷ ಒಂದೊಂದು ಸತಿ ಆ್ಯಪ್ ಇಶ್ಯೂ ಆಗುತ್ತೆ. ಅಷ್ಟು ಬಿಟ್ಟರೆ ಈ ಆ್ಯಪಲ್ಲಿ ಯಾವುದೋ ತೊಂದರೆ ಇಲ್ಲ, ಬೇರೆ ಏನೂ ಸಮಸ್ಯೆ ನೀವು ಕಂಡಿಲ್ಲ. ಓಕೆ, ಮತ್ತು ಈ ಇನ್ಸೆಂಟಿವ್ಸ್ ಹಾಕೋದ್ರಲ್ಲಿ ಈ ಥರ ಏನಾದರೂ ಪ್ರಾಬ್ಲಮ್ ಮಾಡ್ತಾರಾ? ಈ ಯಾವುದೇ ಈಗ ಪೇಮೆಂಟ್ ವಿಚಾರದಲ್ಲಿ ಯಾವುದೇ ಇದಾಗಲಿ ಈ ಡೆಲಿವರಿ ಆ್ಯಪ್ ಐತಲ್ಲ ಇದರಲ್ಲಿ ಇದುವರೆಗೂ ನಾನು ಕಣ್ಣಿಗೆ ₹1 ನನಗೆ ಯಾವತ್ತೂ ಮೋಸ ಮಾಡಿಲ್ಲ. ಕ್ವಿಕ್ಕರ್ ಅಂತಲ್ಲ, ಡೆಲಿವರಿ ಯಾವುದೂ ಮೋಸ ಮಾಡಿಲ್ಲ. ಯಾವ ಆ್ಯಪಲ್ಲೂ ಮೋಸ ಮಾಡಿಲ್ಲ ಆಗಿಲ್ಲ. ಓಕೆ ಬ್ರೋ, ಈಗ ಹೊಸದಾಗಿ ಯಾರಾದರೂ ಈ ಅಪ್ಲಿಕೇಶನ್ಗೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ನೀವೀಗ ನಾನು ನೋಡ್ದಂಗೆ ಲಾಸ್ಟ್ ಈ 2-3 ತಿಂಗಳಲ್ಲೂ ಟಾಪ್ ಅರ್ನರ್ ಈ ಆ್ಯಪಲ್ಲಿ ನೀವು ಇರೋದ್ರಿಂದ ಲೈಕ್ ಹೊಸ್ದಾಗಿ ಬರೋರಿಗೆ ಲೈಕ್ ಅವ್ರಿಗೆ ಏನು ಸಜೆಷನ್ ಕೊಡ್ತೀರಾ ಅಥವಾ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೊಸ್ದಾಗಿ ಈಗ ಯಾರಿಗಾದ್ರೂ ಚೆನ್ನಾಗಿ ಅಮೌಂಟ್ ಸಂಪಾದನೆ ಮಾಡಬೇಕು, ನಮ್ಗಿಂತ ಬೇರೆದು ಎಲ್ಲೂ ಕೆಲಸ ಸಿಗ್ತಾಯಿಲ್ಲ, ಅಮೌಂಟಿಗೆ ಯಾರಿಗಾರು ಕಮಿಟ್ಮೆಂಟ್ ಇರ್ತದೆ, ಏನಾದರೂ ಇರ್ತದೆ, ಅವ್ರು ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅವರು ಈಗ ಬೇರೆ ಆ್ಯಪಲ್ಲೆಲ್ಲ ಒಂದೊಂದು ಸ್ವಲ್ಪ ಹಿಂಗೆ ನನಗೂ ಬೇರೆ ಆ್ಯಪಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಕಷ್ಟ ಅನ್ನುತ್ತೆ. ಒಂದು ವೀಕೆಲ್ಲ ಮಾಡೋಕ್ಕಾಗಲ್ಲ, ಇದಾಗುತ್ತೆ. ಇದಾದರೆ ಎಲ್ಲಾದರೂ ಗೊತ್ತಿದ್ರೆ ಎಲ್ಲ ಮಾಡಿದರೆ ಚೆನ್ನಾಗಿ ಆರಾಮಾಗಿ ಮಾಡ್ಕೋಬೋದು. ಮಾಡ್ತೀನಿ ಏನಾದ್ರು ಓಪನ್ ಮಾಡ್ಕೊಂಡು ಅಂದರೆ ಅವ್ರಿಗೆ ಸ್ಟಾರ್ಟಿಂಗು ಪ್ರಾಬ್ಲಮ್ ಆಗುತ್ತೆ ಗೊತ್ತಿಲ್ಲದೆ ಹೋದರೆ. ಈಗ ಅದು ಹೆಂಗೆ ಯೂಸ್ ಮಾಡೋದು ಏನು ಅಂತ ಅಂದಾಗ ಒಂಚೂರು ಕನ್ಫ್ಯೂಷನ್ ಬರ್ತದೆ. ಅದು ಯೂಸ್ ಮಾಡ್ತಾ ಎಲ್ಲರಿಗೂ ಒಂದು ಆಟೋಮೆಟಿಕ್ಕು ಒಂದು ಮೈಂಡ್ಸೆಟ್ ಬಂದ್ಬಿಡುತ್ತೆ. ಹಿಂಗೆ ಯೂಸ್ ಮಾಡಿದ್ರೆ ಹಿಂಗೆ ಆರ್ಡ್ರ್ ತಗೊಂಡೆ ಹಿಂಗೆ ಡೆಲಿವರಿ ಮಾಡಿದ್ರೆ ಈ ಥರ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಹಂಗಾಗಿ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಎಲ್ಲ ಆ್ಯಪ್ಗಿಂತ ಬೆಸ್ಟು. ಓಕೆ, ಹೊಸದಾಗಿ ಅಪ್ಲಿಕೇಶನ್ ಜಾಯ್ನ್ ಆಗೋರಿಗೆ ಓಕೆ ಬಂದು ಜಾಯ್ನ್ ಆಗಿ ಮಾಡ್ಕೋಬೋದು ಅಂತ ಹೇಳ್ತೀವಿ. ಆರಾಮಾಗಿ ಮಾಡ್ಬೋದು. ಈಗ ಎಲ್ಲ ಡೆಲಿವರಿನೂ ಮಾಡ್ತಾ ಇರ್ತಾರೆ. ಅದರಲ್ಲಿ ಅಂದರೆ ನಾನು ಕ್ವಿಕ್ಕರ್ ಆ್ಯಪಲ್ಲಿ ಈಗ ನನಗೆ ಗೊತ್ತಿರೋದ್ರಿಂದ ನನಗೆ ಯಾವುದೂ ಪ್ರಾಬ್ಲಮ್ ಕಂಡಿಲ್ಲ. ಇಲ್ಲಿ ಕ್ವಿಕ್ಕರ್ ಮಾಡೋರಲ್ಲ ಅವ್ರನ್ನೇ ಒಂದೊಂದು ಚೆಕ್ ಮಾಡಿದ್ದೀನಿ, ಅವ್ರಿಗೆ ಯೂಸ್ ಮಾಡೋಕ್ಕೆ ಬರೋದಿಲ್ಲ ಆ್ಯಪ. ಅದ್ರ ದೇಶದಿಂದ ಏನಾಗ್ಬಿಡುತ್ತೆ ಅಂತಂದರೆ ಅದು ಇದು ಅವ್ರಿಗೆ ಒಂದು ಆರ್ಡ್ರ್ ತಗೊಂಡು ಇನ್ನೊಂದು ಆರ್ಡ್ರು ಆಫ್ಲೈನ್ಗೆ ಹೋಗೋದು ಆ ಥರ ಮಾಡ್ಕೊಂಡು ಏನೇನೋ ಮಾಡ್ತಾ ಇರ್ತಾರೆ. ಆದರೆ ಚೆನ್ನಾಗಿ ತಿಳ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು. ಆಮೇಕಿಂತ ಬಂದು ಈ ಕ್ವಿಕ್ಕರಲ್ಲಿ ಆರಾಮಾಗಿ ಕೆಲಸ ಮಾಡ್ಕೋಗ್ಬೋದು. ಬ್ರೋ, ಈ ಅಪ್ಲಿಕೇಶನಲ್ಲಿ ಯಾವ್ಯಾವ ಆರ್ಡರ್ಸ್ ಬರ್ತವೆ, ಯಾವ ರೀತಿ ಆರ್ಡರ್ಸ್ ಬರ್ತವೆ? ಯಾವ್ಯಾವ ರೀತಿ ಆರ್ಡರ್ಸ್ ಎಲ್ಲ ಆರ್ಡ್ರ್ ಬರುತ್ತೆ, ಇಂಥದ್ದು ಬರೋದಿಲ್ಲ ಅನ್ನೋಂಗಿಲ್ಲ. ಈಗ ಮೈಮೋರ್ ಚಿಕನ್ದು ಆರ್ಡ್ರ್ ಅದು ಬರುತ್ತೆ, ಫುಡ್ ಡೆಲಿವರಿ ಬರುತ್ತೆ, ಗ್ರೋಸರಿ ಬರುತ್ತೆ, ಮತ್ತು ಅಪೋಲೋ ಮೆಡಿಕಲ್ದು ಬರುತ್ತೆ, ಇನ್ನು ಡೆಂಜೋ ಬರುತ್ತೆ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಏನು ಡೆಲಿವರಿ ಇರ್ತದೆ ಎಲ್ಲ ಬರುತ್ತೆ, ಎಲ್ಲ ಆರ್ಡರ್ಸು ಬರುತ್ತೆ. ಆ ಥರ ಒಂದು ಟೆಕ್ನಿಕಲಲ್ಲಿ ಮಾಡೋರೆ, ಇಂಥದ್ದೊಂದು ಆ್ಯಪ್ ಕ್ರಿಯೇಟ್ ಮಾಡೋರೆ ಅಂತಂದರೆ ಅವ್ರಿಗೆ ಗ್ರೇಟು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಮತ್ತು ಪೇಮೆಂಟ್ ಬಂದ್ಬಿಟ್ಟು ಎವ್ರಿ ಬುಧವಾರ ಸಂಜೆ ಒಂದು 4 ಗಂಟೆ
3 ಗಂಟೆ 4 ಗಂಟೆ ಅಷ್ಟರೊಳಗೆ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಅಮೌಂಟ್ ಕ್ರೆಡಿಟ್ ಆಗ್ಬಿಡುತ್ತೆ. ಬ್ರೋ ನಾನು ಆಗಲೇ ಕೇಳಿದಾಗ ಇನ್ನೊಂದು ಸರಿ ಹೇಳ್ತೀನಿ, ಲೈಕ್ ಕೇಳ್ತಾ ಇರೋದು ನಿಮ್ಮನ್ನ, ಆರ್ಡರ್ ಬಂದ್ಬಿಟ್ಟು ನಿಮಗೆ ರಿಜೆಕ್ಷನ್ ಅನ್ನೋದು ನಿಮ್ಗೆ ಇಲ್ಲ ಅಲ್ಲ, ಲೈಕ್ ಕಂಪಲ್ಸರಿ ಮಾಡಲೇಬೇಕು ಅನ್ನೋ ಪ್ರೆಷರ್ ಏನಾದ್ರು ಇದೆಯಾ ನಿಮ್ಗೆ? ಆ ಥರ ಇಲ್ಲ, ಮಾಡಲೇಬೇಕು ಅನ್ನೋದೇನಿಲ್ಲ. ನಮ್ಗೆ ಯಾವ್ದು ಇಷ್ಟ ಬರ್ತದೆ, ನಮ್ಗೆ ಯಾವ್ದು ಮಾಡಬೇಕು ರಿಜೆಕ್ಟ್ ಮಾಡ್ಕೋಬಹುದು, ರಿಜೆಕ್ಟ್ ಮಾಡೋ ಅಂತೆಲ್ಲ ನಾವು ಯಾವ್ದು ಬೇಕೋ ಅದು ಅಕ್ಸೆಪ್ಟ್ ಮಾಡ್ಕೊಂಡು ಆರಾಮಾಗಿ ಮಾಡಿ ನಮಗೆ ಬೇಕಾಗಿದ್ದು ನಾವು ಎತ್ಕೊಬಹುದು, ಬೇಡ ಅಂದ್ರೆ ಅಂದ್ರೆ ಬಿಟ್ಬಿಡ್ಬೋದು ಅಷ್ಟೇ. ಲಾಗಿನ್ ಅವರ್ಸ್ ಅಂತ ಬಂದ್ರೆ ಲೈಕ್ ಯಾವ ಟೈಮಿಂಗಿಂದ ಯಾವ ಟೈಮಿಂಗ್ ಏನಾದ್ರು ಕಂಪಲ್ಸರಿ ಇದೆಯಾ? ಲಾಗಿನ್ ಅವರ್ ಏನಿಲ್ಲ, ಎಲ್ಲ ಆ್ಯಪಲ್ಲೂ ಬೇರೆ ಬೇರೆ ಆ್ಯಪಲ್ಲಿ ಇರ್ಬೋದು, ಬಟ್ ಇದರಲ್ಲಿ ಯಾವುದೇ ಲಾಗಿನ್ ಅವರ್ ಇಲ್ಲ. ಯಾವಾಗಾದ್ರೂ ಬರ್ಬೋದು, ಯಾವಾಗಾದ್ರೂ ಏನು ಬೇಕಾದ್ರೂ ಆನ್ ಮಾಡ್ಕೋಬೋದು, ಯಾವಾಗಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೆ ಲಾಗಿನ್ ಮಾಡಿ ಯಾವಾಗ ಬೇಕಾದ್ರೆ ಲಾಗೌಟ್ ಮಾಡ್ಕೊಬೋದು. ಲೈಕ್ ನಿಮಗೆ ಟಾರ್ಗೆಟ್ ಮಾಡೋದಕ್ಕೆ ಲೈಕ್ ಅಂದ್ರೆ ಈಗ ಎಷ್ಟು ಆರ್ಡರ್ ಮಾಡ್ಕೋಬೇಕು ಅಷ್ಟು ಆರ್ಡರ್ ಮಾಡ್ಕೊಂಡು ಹೋಗ್ಬೋದಾ? ಈಗ ಫಾರ್ ಎಕ್ಸಾಂಪಲ್ ಬ್ರೋ, ನಾನು ಒಂದು 15 ಆರ್ಡರ್ ಪಾರ್ಟ್ ಟೈಮ್ ಅಂತ ಬರ್ತೀನಿ, 15 ಆರ್ಡರ್ ನಾನು ಮಾಡ್ತೀನಿ, ಅದಾದ್ಮೇಲೆ ನನಗೆ ಮಾಡೋಕ್ಕಾಗಲ್ಲ, ಆಫ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಲಾಗಿನ್ ಅವರ್ ಇಲ್ಲ ಹೋಗ್ಬೋದು, ಏನು ತೊಂದರೆ ಇಲ್ಲ. ಆ ಥರ ಏನಿಲ್ಲ. ಎಷ್ಟು ಬೇಕಾದ್ರೂ ನೀವು 2 ಆರ್ಡರ್ ಮಾಡ್ಬೋದು, ಎಷ್ಟಾರು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಯಾವ ಟೈಮಲ್ಲಾರು ಆನ್ ಮಾಡ್ಕೊಂಡು ಎಲ್ಲ ಲಾಗಿನ್ ಮಾಡ್ಕೊಂಡು ಆಫ್ಲೈನ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನಿಮ್ಮ ಪ್ರಕಾರ ಇದು ಪಾರ್ಟ್ ಟೈಮ್ ಮಾಡೋರ್ಗಿಂತ ಬೆಸ್ಟಾ ಇಲ್ಲ ಫುಲ್ ಟೈಮ್ ಮಾಡೋರ್ಗೆ ಬೆಸ್ಟ್ ಈ ಅಪ್ಲಿಕೇಶನ್? ಎಲ್ಲರಿಗೂ ಬೆಸ್ಟ್ ಈ ಅಪ್ಲಿಕೇಶನ್ ಎಲ್ಲರಿಗೂ ಬೆಸ್ಟ್. ಪಾರ್ಟ್ ಟೈಮ್ ಮಾಡ್ಬೋದು, ಫುಲ್ ಟೈಮ್ ಮಾಡ್ಬೋದು, ಹೆಂಗಾದ್ರೂ ಯೂಸ್ ಮಾಡ್ಕೋಬೋದು. ಅದಕ್ಕೆ ಹೇಳಿದ್ದು ಇಂಥ ಅಪ್ಲಿಕೇಶನ್ ಕಂಡುಹಿಡಿದವ್ರಲ್ಲ ಅದೇ ಗ್ರೇಟು ಅಂತ. ಸ್ನೇಹಿತರೆ, ಸೊ ಕೇಳಿಸ್ಕೊಂಡ್ರಲ್ಲ, ಕ್ವಿಕ್ಕರ್ ಅಪ್ಲಿಕೇಶನಲ್ಲಿ ಲೈಕ್ ಡೆಲಿವರಿ ಪಾರ್ಟ್ನರ್, ಅದರಲ್ಲೂ ಕೂಡ 3 ತಿಂಗಳಿಂದನೂ ನನಗೊತ್ತಿರೋ ಪ್ರಕಾರ, ನಾನು ಇವ್ರ ಬಗ್ಗೆ ತಿಳ್ಕೊಂಡೋ ಪ್ರಕಾರ 3 ತಿಂಗಳಿಂದನೂ ಹೈಯೆಸ್ಟ್ ಕ್ವಿಕ್ಕರ್ ಅಪ್ಲಿಕೇಶನಲ್ಲಿ ಹೈಯೆಸ್ಟ್ ಅರ್ನಿಂಗ್ನ ಮಾಡೋದು ಅಂತಂದರೆ ಇವರೇನೆ. ಸೊ ಅದಕ್ಕೆ ಇವ್ರನ್ನೇ ಮಾತನಾಡ್ಸೋಣ, ಇವ್ರ ಎಕ್ಸ್ಪೀರಿಯನ್ಸು ಇವ್ರು ಯಾವ ರೀತಿ ಮಾಡ್ತಾರೆ ಅಂತ, ಅದಕ್ಕೋಸ್ಕರ ಇವ್ರನ್ನೇ ಮಾತಾಡ್ಸೋಣ ಅಂತ ಬಂದಿದ್ದು ಇಂದ್ರನಗರ್ ಝೋನ್ಗೆ ಬಂದಿದೆ. ಲೈಕ್ ತುಂಬ ನಮಗೂ ಖುಷಿ ಆಯಿತು, ಯಾಕಂತಂದರೆ ಲೈಕ್ ನಮಗೂ ಆ ಅಪ್ಲಿಕೇಶನಲ್ಲಿ ಈಗ ನಾನು ಒನ್ ಡೇ ಅರ್ನ್ ಮಾಡಿದೆ, ಬಟ್ ನನಗೆ ಗೊತ್ತಾಗ್ತಿರ್ಲಿಲ್ಲ ಹೆಂಗೆ ಮಾಡಬೇಕು ಏನು ಅಂತ. ಸೊ ಇವ್ರನ್ನ ಮಾತಾಡ್ಸಿದ ಮೇಲೆ ಇವ್ರು ಅದರಲ್ಲಿ ಹೆಂಗೆ ಮಾಡ್ತಾರೆ ಅಂತ ತಿಳ್ಕೊಂಡ್ಮೇಲೆ ಈಗ ನನಗೊಂದು ಐಡಿಯಾ ಬಂತು ಯಾವ ರೀತಿ ಮಾಡಬೇಕು ಹೆಂಗೆ ಏನು ಅಂತ. ಸೊ ನಿಮಗೂ ಕೂಡ ಈ ಅಪ್ಲಿಕೇಶನಲ್ಲಿ ನೀವು ಕೂಡ ಜಾಯ್ನ್ ಆಗಿ ಅರ್ನ್ ಮಾಡ್ಕೊಬೋದು. ಬಟ್ ನಿಮ್ಗೆ ಈ ಆ್ಯಪಲ್ಲಿ ಅರ್ನ್ ಮಾಡ್ತಿರೋದು ಖುಷಿನ? ತುಂಬ ಖುಷಿ ಐತೆ. ಎಲ್ಲದಕ್ಕೂ ಬಂದು ಮಾತಾಡ್ಸೋದಕ್ಕೆ ನಮಗೂ ತುಂಬ ಖುಷಿ ಆಗ್ತಿದೆ. ನಿಮ್ಮಿಂದ ತುಂಬ ಇನ್ಫಾರ್ಮೇಷನ್ ಬಂತು, ಸೊ ತುಂಬ ಥ್ಯಾಂಕ್ ಯು ಬ್ರೋ. ಮತ್ತೆ ನಿಮ್ಮ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡ್ತಿರ್ತೀರಿ, ನಾನು ಇದರಲ್ಲೆಲ್ಲ ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀನಿ, ಹೀಗೆ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸೊ ಮಚ್.